ನಮಸ್ಕಾರ. ವನುಜ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ನಿನ್ನ ಕತೆ ನನ್ನ ಜೊತೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಅಜಿತ್ತು ಮತ್ತು ಸತ್ಯಣ್ಣ ಇಬ್ಬರು ಮಾತುಕತೆ ಟೇಷನ್ನಲ್ಲಿ. ಆದರೆ ಅಜಿತ್ಗೆ ಯಾವಾಗ್ಲೂ ಭೂಮಿ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ. ಆದರೆ ಇವಾಗ ಏನಾಗಿದೆ ಅಂದರೆ ಹೊಸ ಟ್ವಿಸ್ಟ್ ಬಂದಿದೆ. ಜಗ್ಗ ಅಂದರೆ ಅವನು ಫಸ್ಟು ಒಳಗಾಕಿರ್ತಾನೆ, ಒಬ್ಬ ರೌಡಿನ ಹಿಡಿದ್ಬಿಟ್ಟು ಅವನಿವಾಗ ತಪ್ಪಿಸ್ಕೊಂಡಿದ್ದಾನೆ. ಅಲ್ಲಿಂದ ತಪ್ಪಿಸ್ಕೊಂಡು ಈಗ ಇವನನ್ನೇ ಎತ್ತಬೇಕು ಅಂತ ಬಂದಿದ್ದಾನೆ. ಯಾರನ್ನ? ಅಜಿತನ ಎತ್ತಿಬಿಡಬೇಕು ಅಂತ ಬಂದಿದ್ದಾನೆ, ಅಜಿತನ ಅವ್ರ ಮನೆಯವ್ರನ್ನ. ಇದು ಇವಳ ಕಡೆಯಿಂದ, ಯಾರ ಕಡೆಯಿಂದ? ದೇವಿಯಾನಿ ಕಡೆಯಿಂದ ರೌಡಿಗಳು ಇವರು. ದೇವಿಯಾನಿ ಯಾವಾಗಲೂ ಅವಳು ಸುಮ್ಮನಿರಲ್ಲ, ಏನಾದ್ರು ಕ್ರಿಮಿನಲ್ ಆ್ಯಕ್ಟಿವಿಟೀಸಲ್ಲಿ ಇರ್ತಾಳೆ. ಹಾಗಾಗಿ ಯಾವಾಗ್ಲೂ ಒಂದು ದಿವಸಕ್ಕೂ ಸುಮ್ಮನೆ ಇರ್ತಾಳೆ ಅನ್ನೋದೇ ಇರಲ್ಲ. ಸತ್ಯಣ್ಣ ಈಗಾಗಿದೆ, ಮೆಸೇಜ್ ಬಂದಿದೆ, ನಿಮಗೆ ಗೊತ್ತಿಲ್ವಾ ಅಂತ. ಇಲ್ಲ ಕಣೋ, ನನಗೆ ಯಾವುದು ಗೊತ್ತೇ ಇಲ್ಲಲ್ಲ ಅಂತ. ಬಂದಿದೆ ಇರಿ ಅಂತ ಹೇಳ್ಬಿಟ್ಟು ಅರ್ಜೆಂಟಲ್ಲಿ ಹೋಗ್ತಾನೆ. ಅಲ್ಲಿ ಹೋಗಿ ನೋಡ್ತಾನೆ, ರೌಡಿ ಏನು ಕಾಲ ಮೇಲೆ ಕಾಲು ಹಾಕ್ಕೊಂಡು ಸಿಗರೇಟ್ ಹೊಡ್ಕೊಂಡು ಡ್ರಿಂಕ್ಸ್ ಮಾಡಿಕೊಂಡು ಏನು ದೊಡ್ಡ ಫೈಲ್ಮ್ಯಾನ್ ಥರ ಕೂತಿರ್ತಾನೆ, ಫೈಲ್ವಾನ್ ಥರ ಕೂತಿರ್ತಾನೆ. ಆಮೇಲೆ ಇವನೇ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಹುಡ್ಕೊಂಡು ಬಂದಾಗ ಒಂದು ಕಾಡೊಳಗಡೆ ಕೂತಿರ್ತಾನೆ, ಹುಡ್ಕೊಂಡು ಅದ್ರ ಜೊತೆಗೆ ಒಂದು ಸ್ವಲ್ಪ ಜನ ಇರ್ತಾರೆ ಇವನಿಗೆ. ಅವರೆಲ್ಲರೂ ಆ ಕಡೆ ಸೈಡ್ ಇರ್ತಾರೆ. ಇವನು ಕೂತ್ಕೊಂಡು ದಿಮಾಕ್ ಮಾಡ್ಕೋತಾ ಇರ್ತಾನೆ. ಕರೆಕ್ಟಾಗಿ ಅಲ್ಲೇ ಇದ್ದಾರೆ ಅಂತ ಲೊಕೇಶನ್ ಗೊತ್ತಾಗುತ್ತೆ ಅಜಿತಗೆ. ಗೊತ್ತಾದ ತಕ್ಷಣ ಅಜಿತ ಏನು ಮಾಡ್ತಾನೆ, ಅಲ್ಲಿಂದ ಹೊರಟು ಅಲ್ಲಿ ಬರ್ತಾನೆ. ಬಂದ ತಕ್ಷಣ ಗನ್ನನ್ನು ಟೇಬಲ್ ಮೇಲೆ ಹಾಕಿ ಹಿಂಗೆ ತಿರುಗಿಸಿದಾಗ ಯಾರು ಅಂತ ನೋಡ್ತಾನೆ. ನೋಡಿದ ಮೇಲೆ ಚೆನ್ನಾಗಿ ಹಿಡ್ಕೊಂಡು ತದಕ್ತಾನೆ. ಅಷ್ಟಿಷ್ಟು ಹೊಡೆಯಲ್ಲ, ಸಿಕ್ಕಾಬಟ್ಟೆ ಹೊಡೆದಾಕ್ತಾನೆ. ಅದೇ ರೌಡಿಗಳನ್ನೂ ಇಟ್ಕೊಂಡಿರ್ತಾನೆ, ಪುಡಿ ರೌಡಿಗಳನ್ನು ಒಂದು ಸುಮಾರು ಜನ. ಆ ಪುಡಿ ರೌಡಿಗಳು ಆವಾಗ ಅವರು ಇದಕ್ಕೆ ಬರಲ್ಲ, ಉಪಯೋಗಕ್ಕೆ ಬರಲ್ಲ. ಹಾಗಾಗ್ಬಿಟ್ಟು ಅಲ್ಲಿಂದ ಸಿಟ್ಟು ಬಂದು ಅವರಿಗೆ ಬೈತಾನೆ. ಇಷ್ಟೆಲ್ಲ ಆದ್ರೂ ನೀವು ಗೊತ್ತಾಗಲ್ಲ ನಿಮಗೆ ಅಂತೇಳ್ಬಿಟ್ಟು ಇಲ್ಲೊಂದು 4 ಜನ ರೌಡಿಗಳು ಇಟ್ಕೊಂಡು ಬಾಡಿಗಾರ್ಡಾಗಿ ಇವನು ದಿಮಾಕ್ ಮಾಡ್ತಾಯಿರ್ತಾನೆ. ಕಾಲ ಮೇಲೆ ಕಾಲು ಹಾಕ್ಕೊಳ್ಳೋದು, ಬೆಂಚ್ ಮೇಲೆ ಅಂದರೆ ಟೀ5 ಮೇಲೆ ಕಾಲು ಹಾಕ್ಕೊಳ್ಳೋದು, ಟೇಬಲ್ ಮೇಲೆ ಸಿಗರೇಟ್ ಹೊಡೆಯೋದು ಎಲ್ಲ ಮಾಡ್ತಿರ್ತಾನೆ. ಅದೇ ಟೈಮಿಗೆ ಕರೆಕ್ಟಾಗಿ ಎಂಟ್ರಿ ಕೊಡ್ತಾನೆ ಅಜಿತ. ಎಂಟ್ರಿ ಕೊಟ್ಟ ತಕ್ಷಣವೇ ಅಲ್ಲೇನು ಹುಡುಗ ಸಿಕ್ಕಾಬಟ್ಟೆ ಚಚ್ಚಾಕ್ಬಿಡ್ತಾನೆ. ಚಚ್ಚಾಕಿ ಕರ್ಕೊಂಡು ಬರ್ತಾನೆ ಅಲ್ಲಿಗೆ ಸ್ಟೇಷನ್ಗೆ. ಕರ್ಕೊಂಡು ಬಂದು ಚೆನ್ನಾಗಿ ಬೆಂಡೆತ್ತಾನೆ. ಆಮೇಲೆ ಯಾರು ನಿನ್ನ ಕಳಿಸಿದ್ದೇಳು ಅಂತ ಎಲ್ಲ ವಿಷಯಕ್ಕೂ ಹೋಗ್ತಾನೆ. ಆ ವಿಷಯಕ್ಕೆ ಮೇನ್ ಪಾಯಿಂಟಿಗೆ ಬರಲ್ಲ. ಮತ್ತೆ ಕೊಡ್ತಾನೆ ವಧೆನ. ಎಲ್ಲ ವಿಷಯ ಬರ್ತಾನೆ, ಮೇನ್ ಪಾಯಿಂಟಿಗೆ ಬರಲ್ಲ. ಹೀಗೆ ಕೊನೆಯವರೆಗೂ ಅದೇ ನಡೆಯುತ್ತೆ. ಆದರೆ ಅವನು ಮೇನ್ ಪಾಯಿಂಟೇ ಹೇಳಲ್ಲ. ಹೇಳ್ಬೇಕಂದ್ರೆ ತಗೊಂಡೋಗಿ ಅಲ್ಲಿಗೆ ಸ್ಟೇಷನ್ಗೆ ಹಾಕ್ಕೊಂಡು ಹೊಡೆದ್ರಲ್ಲ, ಗುದ್ದಿದ್ರಲ್ಲ, ಏನು ಮಾಡಿದ್ರು ಅವನು ಬರೀ ಬಂದ ಹತ್ರ ಅನ್ನೋಷ್ಟರೊಳಗೆ ಮತ್ತೆ ಇನ್ನೊಂದಕ್ಕೆ ಇದು ಮಾಡ್ತಾನೆ. ಹೀಗಾಗಿ ಚೆನ್ನಾಗಿ ತದಕಿದ ಮೇಲೆ ಮೋಸ್ಟ್ಲಿ ನಾಳೆ ಬಾಯ್ಬಿಡ್ಬೋದು ಅಂತ ಕಾಣುತ್ತೆ. ಹಿಂಗೆ ರೌಡಿಗಳದ್ದು ಇವ್ರದ್ದು ರೌಡಿಗಳನ್ನು ಜೈಲಿಂದನೇ ತಪ್ಪಿಸ್ಕೋತಾರೆ ಅಂದರೆ ಇನ್ನೆಷ್ಟು ಮಟ್ಟಿಗೆ ಭದ್ರತೆ ಇರುತ್ತೆ, ಏನು ಕತೆ ಯೋಚನೆ ಮಾಡಬೇಕಲ್ವ. ಅಜಿತ ಇಲ್ಲದ ಟೈಮಲ್ಲಿ ತಪ್ಪಿಸ್ಕೊಂಡು ಹೋಗಿರೋದು. ಇದು ಸತ್ಯಣ್ಣಂಗೂ ಗೊತ್ತಿದೆ. ಆದರೆ ಸತ್ಯಣ್ಣ ಅಲ್ಲೇ ಇದ್ದಾನೆ, ಸ್ಟೇಷನ್ ಹತ್ರನೇ ಇದ್ದಾನೆ. ಇವನು ಮಾತ್ರ ಹಿಡಿಯಕ್ಕೆ ಬಂದು ಗೊತ್ತಾಯಿತು ಹಿಂಗೆ ಅಂತ. ಅಲ್ಲೇ ಇವ್ರ ಮನೆಯಲ್ಲಿ, ಸಂಗೀತ ಮನೆಯಲ್ಲಿ ಎಲ್ಲ ಮಾತಾಡ್ತಾ ಕೂತು ಕಾಫಿನೋ ಟೀನೋ ಏನೋ ಕುಡಿತಾ ಇರ್ತಾರೆ. ಆ ಟೈಮಿಗೆ ಕರೆಕ್ಟಾಗಿ ಫೋನ್ ಬರುತ್ತೆ. ಫೋನ್ ಬಂದಾಗ ದೇವಿಯಾನಿ ಅಲ್ಲೇ ಇರ್ತಾಳೆ. ಫೋನ್ ಕೇಳಿಸ್ಕೊಂಡ ತಕ್ಷಣ ಹಿಂಗೆ ತಪ್ಪಿಸ್ಕೊಂಡಿದ್ದಾನಂತೆ ಅಂತ ಹೇಳಿದ ತಕ್ಷಣ, ರೌಡಿ ತಪ್ಪಿಸ್ಕೊಂಡಿದ್ದಾನೆ ಅಂತ ಹೇಳಿದ ತಕ್ಷಣವೇ ಇವಳು ಅಲ್ಲಿಂದ ಜಾಗ ಖಾಲಿ ಮಾಡ್ತಾಳೆ. ಕಾರ್ ಹತ್ಕೊಂಡು ರೆಡಿಯಾಗಿ ಹೊರಟು ಬಿಡ್ತಾಳೆ. ಇದನ್ನೇ ಕಾಯ್ತಿದ್ದ ಶ್ರವಣ ಕೂಡ ಆಚೆ ಬಂದು ಅವನು ಇವಳೇ ಕಿತಾಪತಿ ಇರ್ಬೋದು ಅಂತ ಅವಾಗ ಗೊತ್ತಾಗುತ್ತೆ. ಗೊತ್ತಾದ ತಕ್ಷಣವೇ ಇವನು ಹಿಂದೆ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಅವಳು ಹಿಂದೆ ಫಾಲೋ ಮಾಡ್ಕೊಂಡು ಹೋಗಿದ್ದಾಳೆ.
ಇವನು ಹಿಂದೆ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಅಂದರೆ ಅವಳ ಇಂಟೆನ್ಷನ್ ಏನು ಅಂದರೆ ಎಲ್ಲರನ್ನೂ ನಾನೇ ಹೊಡಿಬೋದು ಅನ್ನೋ ಧೈರ್ಯದಲ್ಲಿ ಅವಳು ಹೋಗ್ತಾಳೆ. ಇವನು ಹಂಗಿಲ್ಲ, ಒಟ್ಟಿಗೆ ಎಲ್ಲರಿಗೂ ಉಪಯೋಗ ಆಗಲಿ ಇವನು ಮಾಡ್ತಾನೆ. ಆಮೇಲೆ ಶ್ರವಣ ಏನು ಮಾಡ್ತಾನೆ, ಹಿಂದಿಂದ ಕಾರ್ ತಗೊಂಡು ನೋಡ್ತಾನೆ ಇವಳು ದೇವಿಯನ್ನೇ ಕಾರ್ ಎತ್ಕೊಂಡು ಹೋಗೋದನ್ನು. ಶ್ರವಣ ಏನು ಮಾಡ್ತಾನೆ, ಹಿಂದೆ ಜೀಪ್ ಇರುತ್ತೆ, ಜೀಪ್ ಹತ್ಕೊಂಡು ಅವನು ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಆದರೆ ಇವಳು ಎಲ್ಲಿಗೆ ಹೋಗ್ತಾಳೆ ಅಂತ ಗೊತ್ತಿಲ್ಲ. ಇವಳನ್ನ ಫಾಲೋ ಮಾಡಿಕೊಂಡು ಅವನು ಹೋಗೋದ್ರಿಂದ ಕಂಡುಹಿಡಿಬೋದು ಇವತ್ತು ಪ್ಲೇಸ್ ಏನು ಅಂತ ಹೇಳ್ಬಿಟ್ಟು. ಅಲ್ಲಿವರೆಗೆ ಇವ್ರುಗಳದ್ದು ಇದೇ ಕತೆಗಳಾಗುತ್ತೆ. ಆಮೇಲೆ ಅಲ್ಲಿ ಹೋಗಿ ನೋಡಿದ್ರೇ ಗೊತ್ತಾಗೋದು. ಅಲ್ಲೋಗಿ ನೋಡ್ತಾಳೆ, ಸಿಕ್ಕಾಪಟ್ಟೆ ಫೈಟಿಂಗ್ ಎಲ್ಲ ಆಗಿರುತ್ತೆ. ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡೋಷ್ಟ್ರಿಗೆ ಅಜಿತ ಏನು ಮಾಡ್ತಾನೆ, ಟೇಷನಿಗೆ ತೊಗೊಂಡೋಗಿ ಹಾಕ್ಕೊಂಡು ಅಲ್ಲಿ ರುಬ್ತಾನೆ ಸರಿಯಾಗಿ. ಯಾರು ಹೇಳಿದ್ದೇಳು ಅಂತ. ಹೇಳೋದೇ ಇಲ್ಲ, ನಂಗೆ ಗೊತ್ತೇ ಇಲ್ಲ, ನಾನು ಯಾರೂ ಹೇಳಿಲ್ಲ ನನಗೆ ಅಂತ ಎಲ್ಲ ಹೇಳ್ತಿರ್ತಾನೆ. ಹೇಳಿಲ್ಲ ಅಂತ ಹೇಳ್ಬೇಡ ಅಂತ ಕೊಡ್ತಾನೆ ಸರಿಯಾಗಿ ಒದೆಯ. ಸರಿ ಕೊಟ್ಟು ಕೊನೆಗೆ ಆ ಒದೆ ತಿನ್ನಾರ್ದೆ ಬಾಯಿ ಬಿಡ್ತೀನಿ, ಹೇಳ್ತೀನಿ ಅಂತಾನೆ. ಹೇಳು ಮತ್ತು ಇವಾಗ ಹೇಳು ಅಂತೇಳಿ ಮತ್ತೆ ಕೊಡ್ತಾನೆ ಒದೆಯ. ಇನ್ನೇನು ಹೇಳಬೇಕು ಅನ್ನೋ ಅಷ್ಟರೊಳಗೆ ಮತ್ತೆ ಪ್ಲೇಟ್ ಚೇಂಜ್ ಮಾಡ್ತಾನೆ ಇರ್ತಾನೆ. ಹೇಳ್ತೀನಿ ಅಂತಲೇ ಒದೆ ತಿಂದಾಗ ಮತ್ತೆ ಒದೆ ನಿಲ್ಲಿಸಿದ ತಕ್ಷಣ ಹೇಳಲ್ಲ ಅಂತಿರ್ತಾನೆ. ಇನ್ನೇನು ಮೈನ್ ಪಾಯಿಂಟಿಗೆ ಬರಬೇಕು ಅಷ್ಟರೊಳಗೆ ಮತ್ತೆ ಹೇಳಲ್ಲ, ಮೈನ್ ಪಾಯಿಂಟಿಗೆ ಬರಬೇಕು ಮತ್ತೆ ಹೇಳಲ್ಲ. ಇದನ್ನೇ ನೋಡಿ ಅಜಿತ್ಗೂ ಕೂಡ ಕೋಪ ಬಂದಿರುತ್ತೆ. ಹೇಳ್ತೀಯಾ ಇಲ್ವಾ, ಇಲ್ಲ ಅಂದರೆ ಇಲ್ಲೇ ನಿನ್ನ ಕುತ್ಕೇರ್ಸಿ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಎದುರಿಸ್ತಾನೆ. ಏನೇ ಮಾಡಿದ್ರೂ ಅವನು ಬಾಯಿ ಬಿಡಲಿಲ್ವಲ್ಲ ಅಂತೇಳಿ ಬೇಜಾರಾಗುತ್ತೆ. ಎಷ್ಟು ಹೊಡೆದ್ರೂ ಬಾಯಿ ಬಿಡಲ್ವಲ್ಲ ಅಂತೇಳ್ಬಿಟ್ಟು. ಆಮೇಲೆ ಹಂಗಂತ ಹೇಳಿ ಕೊನೆಯದೇ ಹೇಳು ಅಂತೇಳಿ ಬಾಯಿ ಬಿಡಿಸ್ತಾ ಇದ್ದಾನೆ. ಮೋಸ್ಟ್ಲಿ ನಾಳಿನ ಎಪಿಸೋಡಲ್ಲಿ ಬಾಯಿ ಬಿಡ್ಬೋದು ಅನಿಸುತ್ತೆ, ಒದೆ ತಿಂದು. ಆಮೇಲೆ ಒದೆ ತಿಂದಮೇಲೆ ಆ್ಯಕ್ಚುಲಿ ಅವನು ಹೇಳ್ಬೋದು ಅನಿಸುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.